ಸ್ನೇಹಿತರೆ ನಮಸ್ಕಾರ. ಪಿಎಂ ಕಿಸಾನ್ 22ನೇ ಕಂತು 2,000 ಜಮಾ ಆಗಬೇಕಾಗಿದೆ. ಹೌದು, ಇದಕ್ಕಾಗಿ ಇಡೀ ದೇಶದಾದಂತಹ ಎಲ್ಲ ರೈತರು ಕೂಡ ವೇಟ್ ಮಾಡ್ತಾನೆ ಇದ್ರಿ. ಇದು ಈಗಾಗಲೇ ಬಹಳಷ್ಟು ಜನ ಕ್ವೆಶ್ಚನ್ ಕೂಡ ಮಾಡಿದ್ರಿ. ಎಂದು ಕೂಡ ಜಮಾ ಆಗತ್ತೆ, ಡೇಟ್ ಫಿಕ್ಸ್ ಹೇಳಿ ನಮಗೆ. ಮತ್ತೆ ಏನೇನ್ ಡಾಕ್ಯುಮೆಂಟ್ಸ್ ಗಳನ್ನ ಸರಿ ಮಾಡಬೇಕಾಗಿದೆ ಅದನ್ನು ಕೂಡ ಹೇಳಿ ಅಂತಾನು ಕೂಡ ಕೇಳಿದ್ರಿ. ಹೀಗಾಗಿ ಈ ಒಂದು ಪಿಎಂ ಕಿಸಾನ್ ಯೋಜನೆಯಲ್ಲಿ 22ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗಬೇಕು ಅಂದ್ರೆ ಈ ಕೆಲಸ ಕಡ್ಡಾಯ ಕೂಡ. ಇದನ್ನ ನಾನ್ ಹೇಳ್ತಾ ಇಲ್ಲ, ಸ್ವತಃ ಕೇಂದ್ರ ಸರ್ಕಾರವೇ ಹೇಳ್ತಾ ಇದೆ. ಇನ್ನು ರಾಜ್ಯ ಸರ್ಕಾರದಿಂದನೂ ಕೂಡ ಬೆಳೆ ಹಾನಿ ಪರಿಹಾರ ಜಮಾ ಆಗ್ತಾ ಇರುವಂತಹ ಕಾರಣಕ್ಕಾಗಿ ರಾಜ್ಯ ಸರ್ಕಾರವು ಕೂಡ ಇದೇ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದೆ. ಯಾರಿಗೆ ಬೆಳೆ ಹಾನಿ ವಿಮೆ ಬೇಕು, ಅದೇ ರೀತಿಯಾಗಿ ಉಳಿದಿರ್ತಕ್ಕಂತಹ ಎಲ್ಲ ಯೋಜನೆಗಳು ಬೇಕಾಗತ್ತೆ ನೋಡಿ, ಅವರೆಲ್ಲರೂ ಕೂಡ ಈ ಕೆಲಸ ಮಾಡಲೇಬೇಕಾದಂತದ್ದು. ಹಾಗಾದ್ರೆ ಬನ್ನಿ, ಅದು ಏನು ಎಂತ ಎಲ್ಲ ವಿಷಯವನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಪಿಎಂ ಕಿಸಾನ್ ಯೋಜನೆಯ ದುಡ್ಡು ಬಿಡುಗಡೆ ಆದ ತಕ್ಷಣ ನಮ್ಮ ರಾಜ್ಯದಲ್ಲಿ ಎಷ್ಟು ಜಿಲ್ಲೆಗಳಿಗೆ ದುಡ್ಡು ಜಮಾ ಆಗತ್ತೆ ಮೊದಲನೇ ಹಂತದಲ್ಲಿ, ಅದ್ರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿನ ಒದಗಿಸಿ ಕೊಡ್ತೀನಿ. ತೀರಾ ಇಂಪಾರ್ಟೆಂಟ್ ಮಾಹಿತಿ. ರಾಜ್ಯದ ಎಲ್ಲ ಪಿಎಂ ಕಿಸಾನ್ ಫಲಾನುಭವಿಗಳು ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಪಿಎಂ ಕಿಸಾನ್ ಯೋಜನೆಯ 22ನೇ ಕಂತಿನ ಹಣ ಜಮಾ ಆಗ್ತಾ ಇದ್ದು ಈಗಾಗಲೇ ಬರಬೇಕಾಗಿತ್ತು. ಆದ್ರೆ ಕಾರಣಾಂತರಗಳಿಂದ ಒಂದ್ ಸ್ವಲ್ಪ ಎಕ್ಸ್ಟೆಂಡ್ ಆಗಲಾಗಿದೆ. ಈಗಾಗಲೇ ಮಾರ್ಚ್ 8ನೇ ತಾರೀಕಿನೇ ಬರಬೇಕಾಗಿತ್ತು. ಆದ್ರೆ ಕಾರಣಾಂತರಗಳಿಂದ ಕೆಲವೊಂದಿಷ್ಟು ಕೆಲಸ ಕಾರ್ಯಗಳೇ ಇರ್ತಾವೆ, ಹಾಗಾಗಿ ಡಿಲೇ ಆಗುತ್ತೆ. ಆದ್ರೆ ಕನ್ಫರ್ಮ್ ಯಾವ್ರಿಗೂ ಕೂಡ ಮಿಸ್ ಆಗೋದಿಲ್ಲ. ಒಂದು ದಿನಾಂಕ ಫಿಕ್ಸ್ ಮಾಡಿ ಒಂದು ರಾಜ್ಯದಲ್ಲಿ ಸಭೆಯನ್ನ ನಡೆಸಿ ಒಂದು ಬಟನ್ ಒತ್ತಿದ್ರೆ ಸಾಕು, ಕೇವಲ 2ರಿಂದ 3 ದಿನಗಳಲ್ಲಿ 10,000 ಕೋಟಿ ರೈತರಿದ್ರಿ. ಎಲ್ಲ ರೈತರ ಅಕೌಂಟ್ಗಳಿಗೆ ಕೇವಲ ಕೇವಲ 2ರಿಂದ 3 ದಿನಗಳಲ್ಲಿ ಜಮಾ ಆಗಿ ಕ್ಲಿಯರ್ ಆಗಿರುತ್ತೆ. ಅಂತಹ ಒಂದು ಸ್ಕೀಮ್ ಇದು. ವಾರ್ಷಿಕವಾಗಿ 6,000 ಜಮಾ ಆಗತ್ತೆ. 4 ತಿಂಗಳಿಗೊಮ್ಮೆ 2,000 3 ಕಂತುಗಳಾಗಿ ನೀವು ಪಡ್ಕೊಳ್ತೀರಿ ವರ್ಷಕ್ಕೆ. ಇದನ್ನ 4,000ಕ್ಕೂ ಕೂಡ ಏರಿಕೆ ಆಗಿದೆ ಅಂತ ಕೆಲವೊಂದಿಷ್ಟು ಜನರ ಕನ್ಫ್ಯೂಷನ್. 4,000ಕ್ಕೆ ಇದು ಏರಿಕೆ ಆಗಿಲ್ಲ, ಬಿಹಾರ ರಾಜ್ಯದಲ್ಲಿ ಏರಿಕೆ ಆಗಿದೆ. ಆದ್ರೆ ಅಲ್ಲಿರ್ತಕ್ಕಂತಹ ರಾಜ್ಯ ಸರ್ಕಾರ ಅದನ್ನ ಕೊಡ್ತಾ ಇದೆ 2,000. ಆದ್ರೆ ಕೇಂದ್ರ ಸರ್ಕಾರದಿಂದ 2,000ನೇ ಹೋಗೋದು. ಹೀಗಾಗಿ ನೀವು ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಎಲ್ಲ ರಾಜ್ಯಗಳಲ್ಲಿ ಕೂಡ ಕೇಂದ್ರ ಸರ್ಕಾರದಿಂದ ದುಡ್ಡು 2,000ನೇ ಹೋಗುತ್ತೆ. ವರ್ಷಕ್ಕೆ 6,000ನೇ. ಅಲ್ಲಿರ್ತಕ್ಕಂತಹ ರಾಜ್ಯ ಸರ್ಕಾರ ನಾನು ಕೊಡ್ತೀನಿ ಅಂತ ಒಪ್ಕೊಂಡು ಕೊಡ್ತಕ್ಕಂಥದ್ದು. ಹಾಗಾಗಿ ಅಲ್ಲಿ ರಾಜ್ಯ ಸರ್ಕಾರ ಕೊಡ್ತಾ ಇದೆ. ಹಾಗಾಗಿ ಬಿಹಾರದ ರಾಜ್ಯದ ರೈತರಿಗೆ 4,000 ವಾರ್ಷಿಕವಾಗಿ 12,000 ಜಮಾ ಆಗತ್ತೆ. ಇನ್ನು ನಮ್ಮ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಕೊಡಬಹುದು, ಆದ್ರೆ ನಮ್ಮ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳಿದಾವೆ. ಹೀಗಾಗಿ ಪಿಎಂ ಕಿಸಾನ್ ಯೋಜನೆಯಲ್ಲಿ ದುಡ್ಡು ಕೊಡೋದು ಇದು 200% ಡೌಟು. ಜೊತೆಗೆ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್, ಮೇಲ್ಗಡೆ ಬಿಜೆಪಿ, ಹೀಗಾಗಿ ಹೊಂದಾಣಿಕೆ ಕೂಡ ಆಗೋದಿಲ್ಲ. ಹೀಗಾಗಿ ನಾವು 2,000ನೇ ಪಡ್ಕೊಳ್ಳೋದು. ಈ 2,000 4,000ಕ್ಕೂ ಕೂಡ ಕೇಂದ್ರ ಸರ್ಕಾರ ಏರಿಕೆ ಮಾಡಬಹುದು, ಆದ್ರೆ ಬಹಳಷ್ಟು ದುಡ್ಡಿನ ಹೊಡೆತ ಬೀಳುತ್ತೆ. ಹೀಗಾಗಿ ವರ್ಷಕ್ಕೆ ನಿಮಗೆ 60,000 ಕೋಟಿ ಹಣವನ್ನ ಪಿಎಂ ಕಿಸಾನ್ ಯೋಜನೆಯಲ್ಲಿ ಖರ್ಚು ಮಾಡುತ್ತೆ ಕೇಂದ್ರ ಸರ್ಕಾರ. 20,000 ಕೋಟಿ ಹಣವನ್ನ ಪ್ರತಿಯೊಂದು ಕಂತಿನಲ್ಲಿ ಖರ್ಚು ವೆಚ್ಚ ಮಾಡ್ತಿರುತ್ತೆ. ಹೀಗೆ 60,000 ಕೋಟಿ ಹಣವನ್ನ ವಾರ್ಷಿಕವಾಗಿ ಖರ್ಚು ಮಾಡುತ್ತೆ. ಹೀಗಾಗಿ ಇನ್ನಷ್ಟು ದುಡ್ಡು ಇನ್ವೆಸ್ಟ್ ಮಾಡ್ಬೇಕಾಗತ್ತೆ 4,000 ಆದ್ರೆ. ಮತ್ತು ಸಾಲವನ್ನ ಮಾಡ್ಕೊಳ್ಬೇಕಾಗತ್ತೆ, ಮತ್ತೆ ಬೆಲೆಗಳ ಏರಿಕೆ ಆಗ್ತದೆ. ಇದರಿಂದಾಗಿ ನಾವೇ ತತ್ತರಿಸಿ ಹೋಗ್ತೀವಿ. ಎಷ್ಟು ಕೊಡಬೇಕು ಅದರ ಲಿಮಿಟ್ ಆಗಿ ಕೊಡ್ತಾ ಇದೆ, ಅದನ್ನ ನಾವು ಪಡ್ಕೊಳ್ಳೋಣ, ಯಾವುದೇ ತೊಂದರೆ ಇಲ್ಲ. ಈಗ ನಿಮಗೆ ತೊಂದರೆ ಬಂದಿರತಕ್ಕಂಥದ್ದು ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳೋದು. ಇದನ್ನ ನೀವು ಸಾಮಾನ್ಯವಾಗಿ ತಿಳ್ಕೊಳ್ಬೇಡಿ. ಇದು ಹೇಗೆ ಅಂದ್ರೆ ಬರೀ ಯೋಜನೆಗಳಿಗೋಸ್ಕರ ನಾನು ಅಷ್ಟೇ ಹೇಳ್ತಾ ಇಲ್ಲ. ನಾನು ಈ ಪಿಎಂ ಕಿಸಾನ್ ಯೋಜನೆಗೆ ಸಂಬಂಧಪಟ್ಟಂತಹ ವಿಡಿಯೋಸ್ ಗಳಲ್ಲಿ ನಿಮಗೆ ಒತ್ತಿ ಒತ್ತಿ ಹೇಳ್ತಾ ಇರ್ತೀನಿ. ನಿಮ್ಮ ಆಸ್ತಿ ಪಾಸ್ತಿಗಳು ಪ್ರೊಟೆಕ್ಟ್ ನಲ್ಲಿ ಇರ್ಬೇಕಂದ್ರೆ ನೀವು ನಿಮ್ಮ ಒಂದು ಪಿಎಂ ಕಿಸಾನ್ ಯೋಜನೆ ಇಂತಹ ಎಲ್ಲ ಯೋಜನೆಗಳನ್ನು ಕೂಡ ನೀವು ಪಡ್ಕೊಳ್ಬೇಕಂದ್ರೆ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳೇಬೇಕು. ಅದನ್ನ ಬಿಟ್ಟು ಬೇರೆ ಆಪ್ಷನ್ನೇ ಇಲ್ಲ. ಮಾಡಿಸ್ಕೊಂಡ್ರೆ ಮಾತ್ರ ನಿಮ್ಮ ಆಸ್ತಿ ಪಾಸ್ತಿಗಳು ಪ್ರೊಟೆಕ್ಟ್ ನಲ್ಲಿ ಇರ್ಲಿಕ್ಕೆ ಸಾಧ್ಯ. ಇನ್ಯಾವನೋ ಬಂದು ಲಪಟಾಯಿಸ್ಕೊಂಡು ಹೋಗೋದು, ಇನ್ಯಾರೋ ಬಂದು ಮಾರಾಟ ಮಾಡೋದು, ನೀವು ಕೋರ್ಟ್ ಕಚೇರಿ ಅಂತ ಅಲ್ದಾಡೋ ಇದೆಲ್ಲವೂ ಕೂಡ ತಪ್ಪಬೇಕಂದ್ರೆ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರ್ಲೇಬೇಕಾಗತ್ತೆ. ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳಿಕ್ಕೆ ಪಹಣಿ ಆಧಾರ್ ಕಾರ್ಡ್, ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ, ಒಂದು ಮೊಬೈಲ್ ಸಂಖ್ಯೆಯನ್ನ ತೆಗೆದುಕೊಂಡು ನಿಮ್ಮ ಹತ್ತಿರದ ತಾಲೂಕಿನಲ್ಲಿರ್ತಕ್ಕಂತಹ ಗ್ರಾಮ ಪಂಚಾಯಿತಿಗೆ ಹೋಗಬೇಕು. ಗ್ರಾಮ ಲೆಕ್ಕಾಧಿಕಾರಿಗಳಿರ್ತಾರೆ, ಅವರು ಅದನ್ನ ಲಿಂಕ್ ಮಾಡಿಸಿ ಕೊಡ್ತಾರೆ. ಇದನ್ನ ಚಾಚು ತಪ್ಪದೆ ಮಾಡ್ಕೊಳ್ಳಿ, ಯಾಕಂದ್ರೆ ಬಹಳ ಇಂಪಾರ್ಟೆಂಟ್ ಇದು. ನಿಮ್ಮ ಆಸ್ತಿ ಪಾಸ್ತಿಗಳು ನಿಮ್ಮ ಹೆಸರಲ್ಲೇನೆ ಉಳ್ಕೊಳ್ಬೇಕಂದ್ರೆ ಇದು ಅವಶ್ಯಕತೆ ಇದೆ. ಹೀಗಾಗಿ ಪ್ರತಿಯೊಬ್ಬರು ಕೂಡ ಈ ಕೆಲಸ ಮಾಡ್ಕೊಳ್ಳಿ. ಮೊದಲು ಈ ಒಂದು ಜಿಲ್ಲೆಗಳಿಗೂ ಕೂಡ ದುಡ್ಡು ಬಿಡುಗಡೆ ಆಗ್ತಾ ಇದ್ದು 22ನೇ ಕಂತಿನ
ಇದೇ ಮಾರ್ಚ್ ಎಂಡಿನ ಒಳಗಾಗಿ ಜಮಾ ಆಗುತ್ತೆ. ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಮಾರ್ಚ್ 24ನೇ ತಾರೀಕು ಒಳಗಾಗಿ ಬಿಡುಗಡೆ ಆಗುವಂತಹ ಎಲ್ಲ ಲಕ್ಷಣಗಳು ಕೂಡ ಕಾಣ್ತಾ ಇದೆ. ಇದು ಪಂಜಾಬ್ ರಾಜ್ಯದಲ್ಲಿ ಬಿಡುಗಡೆ ಆಗುವಂತದ್ದು ಅನ್ನುವಂತಹ ಮಾಹಿತಿ ಕೂಡ ಸಿಕ್ಕಿರ್ತಕ್ಕಂಥದ್ದು. ಹಾಗಾದ್ರೆ ಕಾಯ್ದು ನೋಡೋಣ ಸ್ನೇಹಿತರೆ, ಇನ್ನೂ ಕೂಡ ಟೈಮ್ ಇದೆ. ಅಷ್ಟರೊಳಗಾಗಿ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳಿ. ಮತ್ತು ಇನ್ನಿತರ ಡೌಟ್ಸ್ ಗಳಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಿ ಕೇಳ್ಕೊಳ್ಳಿ. ನಮ್ಮ ರಾಜ್ಯದಲ್ಲಿ ಮೊದಲನೇ ಹಂತದಲ್ಲಿ ಕಲಬುರಗಿ ಸೇರಿದಂತೆ ಗದಗ, ಕೊಪ್ಪಳ, ಅದೇ ರೀತಿಯಾಗಿ ಮಂಗಳೂರು, ಚಿಕ್ಕಮಗಳೂರು ಸೈಡು, ಬೀದರ, ಬೆಳಗಾವಿ, ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಹೀಗೆ ಹಲವಾರು ಜಿಲ್ಲೆಗಳಲ್ಲಿರ್ತಕ್ಕಂತಹ ಪಿಎಂ ಕಿಸಾನ್ ಫಲಾನುಭವಿಗಳಿಗೆ ಮೊದಲನೇ ಹಂತದಲ್ಲಿ ದುಡ್ಡು ರಿಲೀಸ್ ಆಗುತ್ತೆ. ಆದ್ರೆ ಕೇವಲ 2 ರಿಂದ 3 ದಿನಗಳಲ್ಲಿ ಕ್ಲಿಯರ್ ಆಗುತ್ತೆ. ಹೀಗಾಗಿ ನನಗ್ ಬಂದಿಲ್ಲ, ನಿನಗ್ ಬಂದಿಲ್ಲ ಅಂತ ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ನೀವು ಎಲಿಜಿಬಲ್ ಇದ್ರೆ ಖಂಡಿತವಾಗ್ಲೂ ಜಮಾ ಆಗಿ ಕ್ಲಿಯರ್ ಆಗುತ್ತೆ. ಇದಾಗಿತ್ತು ಇನ್ಫಾರ್ಮೇಶನ್. ನಿಮಗೆ ಏನೇ ಡೌಟ್ಸ್ ಇದ್ರು ಆಗ್ಲೇ ಹೇಳುವ ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಿ, ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಷಯವನ್ನ ಎಲ್ಲ ರೈತರಿಗೆ ಶೇರ್ ಮಾಡಿ.